ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಪುನಃ ಸ್ವಾಗತ ಹೇಳ್ತಾ, ಈ ಹಿಂದಿನ ವಿಡಿಯೋದಲ್ಲಿ ದುರ್ಯೋಧನ ತನ್ನ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ ಬಂದು ತನ್ನಲ್ಲಿರ್ತಕ್ಕಂಥ 11 ಅಕ್ಷೋಹಿಣಿ ಸೈನ್ಯ, ಪಾಂಡವರ ಕಡೆ ಇರತಕ್ಕಂಥ ಕೇವಲ 7 ಅಕ್ಷೋಹಿಣಿ ಸೈನ್ಯ, ಇವುಗಳ ಬಗ್ಗೆ ಪ್ರಸ್ತಾಪಿಸ್ತಾ ತನ್ನ ಸೈನ್ಯದಲ್ಲಿರ್ತಕ್ಕಂಥ ವೀರಾಧಿವೀರರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಹೇಳಿ ಅವರಿಗೆ ಧೈರ್ಯ ತುಂಬುತ್ತಾ ನಮಗೆ ಗೆಲುವು ನಿಶ್ಚಿತ ಅನ್ನುವಂಥ ಭಾವನೆಯನ್ನು ಅವ್ರ ಮುಂದೆ ವ್ಯಕ್ತಪಡಿಸ್ತಾನೆ. ಹಾಗೆ ಮತ್ತೆ ಮುಂದುವರೆದು ಹೇಳ್ತಾನೆ, ಅಯನೇಷು ಚ ಸರ್ವೇಷು ಯಥಾ ಭಾಗವಸ್ಥಿತಾಃ ಭೀಷ್ಮಬೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಸೈನ್ಯವನ್ನು ಹೇಗೆ ಶಿಸ್ತಾಗಿ ನಿಲ್ಲಿಸಬೇಕು, ತನ್ನ ವ್ಯೂಹದ ಕೊನೆಯಲ್ಲಿ ಹೇಗೆ ಸೈನ್ಯವನ್ನು ಸಜ್ಜುಗೊಳಿಸಬೇಕು ಮತ್ತು ಭೀಷ್ಮರನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನುವಂಥ ವಿಷಯವನ್ನು ಈಗ ದ್ರೋಣರ ಮುಂದೆ ಪ್ರಸ್ತಾಪಿಸ್ತಾ ಇದ್ದಾನೆ. ಏಕೆಂತಂದರೆ ಸೈನ್ಯದಲ್ಲಿ ಶಿಸ್ತು ಬಹಳ ಮುಖ್ಯ ಮತ್ತು ಭೀಷ್ಮರಿಗೆ ಏನಾದರೂ ತೊಂದರೆ ಆದರೆ ಇಡೀ ಸೈನ್ಯನೇ ತೊಂದರೆಗೆ ಒಳಗಾಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಭೀಷ್ಮರನ್ನು, ವಯೋವೃದ್ಧರಾದಂಥ ಭೀಷ್ಮರನ್ನು ಎಲ್ಲರೂ ಸಂರಕ್ಷಿಸಬೇಕು, ತನ್ಮೂಲಕ ಸೈನ್ಯವನ್ನು ಶಿಸ್ತಾಗಿ ಮುನ್ನಡೆಸಬೇಕು ಅನ್ನುವಂಥ ವಿಷಯವನ್ನು ಪ್ರಸ್ತಾಪಿಸ್ತಾ ಇದ್ದಾನೆ ದ್ರೋಣಾಚಾರ್ಯರ ಮುಂದೆ. ಪುನಃ ಮುಂದುವರೆದು, ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹಃ ಸಿಂಹನಾದಂ ಏನದ್ಯೋಶ್ಚೈ ಶಂಖಂ ದಧ್ಮೋ ಪ್ರತಾಪವಾನ್. ಹೀಗೆ ಇಲ್ಲಿ ಈ ದ್ರೋಣಾಚಾರ್ಯರ ಬಳಿ ದುರ್ಯೋಧನ ಹೀಗೆ ಮಾತಾಡ್ತಾ ಇರೋದನ್ನು ಕಂಡಂಥ ಕುರುಕುಲ ಪಿತಾಮಹರಾದಂಥ ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಒಂದು ಹರ್ಷವನ್ನು ಉಂಟು ಮಾಡೋದಕ್ಕೋಸ್ಕರ ತಮ್ಮ ಶಂಖವನ್ನು ಊದಿದರು, ಗಟ್ಟಿಯಾಗಿ ಊದಿದರು. ಹಿಂದೆ ಈ ಧರ್ಮಯುದ್ಧಗಳು ಪ್ರಾರಂಭ ಆಗುವುದಕ್ಕೆ ಮುಂಚೆ ಶಂಖನಾದವನ್ನು ಮಾಡುವಂಥದ್ದು ಒಂದು ವಾಡಿಕೆ. ಯುದ್ಧ ಪ್ರಾರಂಭದಲ್ಲಿ ಮತ್ತು ಸೂರ್ಯಾಸ್ತವಾದ ಕೂಡಲೇ ಶಂಖನಾದವನ್ನು ಮಾಡಿ ಯುದ್ಧವನ್ನು ನಿಲ್ಲಿಸುವಂಥ ಒಂದು ಪದ್ಧತಿ ಇತ್ತು. ಹಾಗೆ ದುರ್ಯೋಧನನಿಗೆ ಧೈರ್ಯವನ್ನು ತುಂಬೋದಕ್ಕೆ ಮತ್ತು ತಾನು ಯುದ್ಧಕ್ಕೆ ಸಿದ್ಧನಾಗಿದ್ದೀನಿ ಅನ್ನುವಂಥದ್ದನ್ನು ತೋರಿಸೋದಕ್ಕೋಸ್ಕರ ಭೀಷ್ಮರು ಶಂಖನಾದವನ್ನು ಮಾಡಿದರು. ಆಗ ದುರ್ಯೋಧನ ದ್ರೋಣಾಚಾರ್ಯರಲ್ಲಿ ಯುದ್ಧ ಮಾಡುವಂಥ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದದ್ದನ್ನು ಕೇಳಿಸ್ಕೊಂಡಂಥ ಭೀಷ್ಮರಿಗೆ ಆ ದುರ್ಯೋಧನನಲ್ಲಿ ಸ್ವಲ್ಪ ಏನೋ ಒಂದು ದುಗುಡ, ಮನಸ್ಸಿನಲ್ಲಿ ದುಗುಡ ಉಂಟಾಗಿರಬಹುದು ಮತ್ತು ಅವನಲ್ಲಿ ವ್ಯಾಕುಲ ಉಂಟಾಗಿರಬಹುದು ಅಂಥೇಳಿ ತಾನು ಯುದ್ಧಕ್ಕೆ ಸಿದ್ಧನಾಗಿದ್ದೀನಿ ಅನ್ನುವಂಥದ್ದನ್ನು ತೋರಿಸೋದಕ್ಕೋಸ್ಕರ ಸೇನಾಧಿಪತಿಯಾದಂಥ ಆ ಭೀಷ್ಮರು ಶಂಖನಾದವನ್ನು ಮಾಡಿದರು. ನಂತರ ಮುಂದುವರೆದು, ತತಃ ಶಂಖಾಶ್ಚ ಭೇರ್ಯಶ್ಚ ಪಣಬಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮುಲೋಭವತ್. ಅವರು ಶಂಖನಾದವನ್ನು ಮಾಡಿದ ಕೂಡಲೇ ಬೇರೆ ಬೇರೆ ವಾದ್ಯಗಳೆಲ್ಲ ಮೊಳಗೋದಕ್ಕೆ ಪ್ರಾರಂಭ ಆಯಿತು. ಯಾವಾಗ ಭೀಷ್ಮರು ಶಂಖನಾದ ಮಾಡಿದರೋ ಕೂಡಲೇ ಭೇರಿ, ಡೋಲು, ಮೃದಂಗ, ಗೋಮುಖ ಇತ್ಯಾದಿ ಯುದ್ಧದ ಒಂದು ವಾದ್ಯಗಳು, ಅವುಗಳನ್ನೆಲ್ಲ ಬೇರೆ ಬೇರೆಯವರೆಲ್ಲ ಅವುಗಳನ್ನೆಲ್ಲ ಮೊಳಗಿಸ್ತಿದ್ರು. ಆಗ ರಣಭೀಕರವಾಗಿ ಶಬ್ದ ಹೊರಹೊಮ್ಮಿತು. ಆ ರಣರಂಗದಲ್ಲಿ ಆ ರಣಶಬ್ದ ಅತ್ಯಂತ ಭಯಂಕರವಾಗಿತ್ತು. ಭೀಷ್ಮರು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ಬೇರೆಯವರು ಕೂಡ ಆ ಸೂಚನೆಯನ್ನು ಪಾಲಿಸುವುದರ ಒಂದು ಅರ್ಥವಾಗಿ ಆ ಸೂಚನೆಯನ್ನು ಪಾಲಿಸಿದ್ದೀವಿ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಬೇರೆ ಬೇರೆ ಶಬ್ದಗಳನ್ನು, ಶಂಖನಾದವನ್ನು ಮೊಳಗಿಸೋದಕ್ಕೆ ಪ್ರಾರಂಭ ಮಾಡಿದರು. ತತಃ ಶಂಖಾಶ್ಚ ಭೇರ್ಯಶ್ಚ ಪಣಬಾನಕ ಗೋಮುಖಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮುಲೋಭವತ್. ಇಡೀ ರಣರಂಗ ಅನೇಕ ಶಬ್ದಗಳಿಂದ ಭಯಂಕರವಾಗಿ ಹೊರಹೊಮ್ಮಿತು. ನಂತರ ತತಶ್ಚೈತೇರ್ಹ್ಯಯುಕ್ತೆ ಮಹತಿ ಸ್ಕಂದನೆ ಸ್ಥಿತೌ ಮಾಧವ ಪಾಂಡವಾಶ್ಚೈವ ದಿವ್ಯೌ ಶಂಖೌ ಪ್ರದುದ್ವತುಃ ಪಾಂಚಜನ್ಯಂ ಋಷಿಕೇಶೋ
ದೇವದತ್ತಂ ಧನಂಜಯಃ ಪೌಂಡ್ರಂ ದಧ್ಮೌ ಮಹಾಶಂಖಂ ಭೀಮಕರ್ಮವೃಕೋದರಃ ಅನಂತ ವಿಜಯಂ ರಾಜ ಕುಂತೀಪುತ್ರೋ ಯುಧಿಷ್ಠಿರಃ ನಕುಲಃ ಸಹ ದೇವಶ್ಚ ಸುಘೋಷಮಣಿಪುಷ್ಪಕೌ. ಇತ್ತ ಕಡೆ ಪಾಂಡವರ ಸೈನ್ಯದಲ್ಲೂ ಕೂಡ ಈ ಕೌರವ ಸೈನ್ಯದ ಶಂಖನಾದಕ್ಕೆ ಪ್ರತ್ಯುತ್ತರವಾಗಿ ಶ್ರೀಕೃಷ್ಣ ತನ್ನ ಶಂಖವನ್ನು ಊದಿದ ಮತ್ತು ಅರ್ಜುನ ಸಹ ತನ್ನ ಶಂಖವನ್ನು ಊದಿದ. ಶ್ರೀಕೃಷ್ಣನ ಒಂದು ಶಂಖ ಅತ್ಯಂತ ಪ್ರಸಿದ್ಧವಾದ ಪಾಂಚಜನ್ಯ ಅನ್ನುವಂಥ ಹೆಸರಿನ ಶಂಖವನ್ನು ಶ್ರೀಕೃಷ್ಣ ಊದಿದರೆ ಅರ್ಜುನ ತನ್ನ ಶಂಖವನ್ನು ಊದ್ತಾನೆ. ಆ ಶಂಖ ದೇವದತ್ತ ಅಂತಕ್ಕಂಥದ್ದು ಅರ್ಜುನನ ಶಂಖ ಮತ್ತು ಪೌಂಡ್ರಕ ಅಂತಕ್ಕಂಥದ್ದು ಭೀಮನ ಶಂಖ, ಅನಂತ ವಿಜಯ ಅಂತಕ್ಕಂಥದ್ದು ಧರ್ಮರಾಯನ ಶಂಖ ಮತ್ತು ನಕುಲ ಸಹದೇವರದು ಸುಘೋಷ ಮತ್ತು ಮಣಿಪುಷ್ಪಕ ಅಂತಕ್ಕಂಥ ಶಂಖಗಳು. ಅವುಗಳನ್ನೆಲ್ಲ ನಾದ ಮಾಡಿದರು. ಆ ಪ್ರತ್ಯುತ್ತರವಾಗಿ ಬಂದಂಥ ಶಂಖನಾದಗಳು ಅವರೂ ಕೂಡ ಪಾಂಡವ ಸೈನ್ಯನೂ ಕೂಡ ಯುದ್ಧಕ್ಕೆ ಸಿದ್ಧರಾಗಿದ್ದೀವಿ ಅನ್ನುವಂಥ ಸೂಚನೆಯನ್ನು ಕೊಡೋದಕ್ಕೋಸ್ಕರ ಶ್ರೀಕೃಷ್ಣನಾದಿಯಾಗಿ ಪಾಂಡವರೆಲ್ಲರೂ ಕೂಡ ಅವರ ಶಂಖನಾದಗಳನ್ನು ಮಾಡಿ ಅವರೂ ಕೂಡ ಯುದ್ಧಕ್ಕೆ ಸಿದ್ಧರಾಗಿದ್ದೀವಿ ಅನ್ನುವಂಥ ಸೂಚನೆಯನ್ನು ಕೊಟ್ಟರು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.